ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಬೇಕಲ್ವಾ ದೇವರಿಗೆ, ಅದಕ್ಕೋಸ್ಕರ ಸೀರೆ ತರೋಕ್ಕೆ ಅಂತ ಹೋಗಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಬಟ್ಟೆ ಎಲ್ಲ ಒಗೆಯೋದಿತ್ತು ಸ್ವಲ್ಪ. ಸೊ ಅದಕ್ಕೆ ಅದನ್ನೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದು ವಾಷಿಂಗ್ ಮಿಷಿನ್ ಒಂದು ಕಡೆ ಆಗ್ತಾಯಿತ್ತು, ನಾನು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನಲ್ಲ ಅದೆಲ್ಲ ಒಕ್ಕೊಂಡಿತ್ತು. ಇವಾಗ ಮೇಲೋಗಿ ಒಣ್ಗಾಕಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಮನೆ ಮುಂದೆ ಸ್ವಲ್ಪನೇ ಜಾಗ ಇರೋದು, ಟೆರೇಸ್ ಮೇಲೆ ಹೋಗಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಒಣಕೊಳುತ್ತೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿವಸದಿಂದ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು, ಬಟ್ಟೆ ಒಣಗಾಕೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲಿದ್ದಂಗಿತ್ತು, ಅದಕ್ಕೆ ಹೋಗಿ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆಗಲೇ ನಮ್ಮ ಓನರ್ ಆಂಟಿಯವ್ರು ಹಾಕ್ಬಿಟ್ಟಿದ್ರು ಸ್ವಲ್ಪ ಬಟ್ಟೆಗಳು. ಇನ್ನು ಸ್ವಲ್ಪ ತಂತಿನೇ ಇತ್ತು, ಇನ್ನು ಎಷ್ಟಿದೆಯೋ ಅಷ್ಟು ಬಟ್ಟೆ ಹಾಕ್ಬಿಟ್ಟು ಹೊರಡಬೇಕು ರೆಡಿಯಾಗಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆ ಫಸ್ಟು ಶಾಪಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಸೀರೆನೇ ಫಸ್ಟು ತಂದುಬಿಟ್ರೆ ಇನ್ನು ಮಿಕ್ಕಿದೆಲ್ಲ ತೊಗೊಳ್ಬೋದು. ಸೊ ಇವಾಗ ಸೀರೆ ತರಕ್ಕೆ ಹೋಗಬೇಕು. ನಾನು ನನ್ನ ನಾದಿನಿ ಮತ್ತು ನನ್ನ ನಾದಿನಿಯವ್ರ ಅಕ್ಕ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಕೂಡ ರೆಡಿ ಆದೆ. ರೆಡಿಯಾಗಿ ಇವಾಗ ಎಲ್ಲರೂ ಹೊರಟು. ಇವತ್ತು ಮಧ್ಯಾಹ್ನ ಹೋಗಿತ್ತು, ಯಾಕಂದರೆ ಆಮೇಲೆ ಸಾಯಂಕಾಲ ಆದಮೇಲೆ ಮಳೆ ಹಿಡ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ. ಸೊ ಮಧ್ಯಾಹ್ನ ಹೋಗಿ ಫಸ್ಟು ಒಂದು ಅಂಗಡಿಲಿ ನೋಡ್ದೋ, ಅಲ್ಲಿ ಸೀರೆಗಳೆಲ್ಲ ಚೆನ್ನಾಗಿತ್ತು. ಇದೊಂದು ರೆಡ್ ಸೀರೆ ಆಮೇಲೆ ತೊಗೊಳ್ಳೋಣ ಬಂದು ಬೇರೆ ಕಡೆ ಎಲ್ಲ ನೋಡಿಕೊಂಡು ಅಂತ ಇವಾಗ ಬೇರೆ ಕಡೆ ಇಲ್ಲಿ ತುಂಬ ಚೆನ್ನಾಗಿದ್ದು ಸೀರೆಗಳು, ವೆರೈಟಿ ಸೀರೆಸ್ ಎಲ್ಲ ಇತ್ತು. ನೀವೇ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ. ನನಗಂತೂ ಈ ಸೀರೆ ಇಷ್ಟ ಆಗೋಯಿತು. ಇನ್ನೆಲ್ಲ ನೋಡ್ತಾ ಇದ್ದೋ ಯಾವ ಸೀರೆ ತೊಗೊಳೋದು, ದೇವ್ರಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೋ. ನಾನು ರೆಡ್ ಕಾಂಬಿನೇಷನಲ್ಲೇ ತೊಗೊಳ್ಬೇಕು ಅಂತ ಇದ್ದಿದ್ದು. ಸೊ ಈ ಅಂಗಡಿಲೂ ನೋಡಿಕೊಂಡು ಇನ್ನು ಬೇರೆ ಅಂಗಡಿಲಿ ನೋಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೋ. ಅಲ್ಲಿ ಲೋಟಸ್ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಲೋಟಸ್ ನೋಡೋಕ್ಕೆ. ಇನ್ನು ಅಲ್ಲೂ ನೋಡಿಕೊಂಡು ಇಲ್ಲೊಂದು ಸ್ವಲ್ಪ ಬಳೆ ತೊಗೋಬೇಕು ನಮ್ಮ ಅಕ್ಕ ಅಂತ ಹೇಳಿದ್ರು. ಅದಕ್ಕೆ ಬಳೆ ಎಲ್ಲ ನೋಡ್ತಾ ಇದ್ರು. ಇವಾಗ ಹೋಗಿ ಅಲ್ಲಿ ಬಳೆ ತೊಗೊಳ್ಳೋಣ ಅಂತ ಹೊರಟು. ಇನ್ನು ಅಲ್ಲಿ ಬಳೆ ತೊಗೊಂಡ್ರು ಅವರು. ಇನ್ನು ನಮಗೆ ಮುಖವಾಡ ಬೇಕಾಗಿತ್ತು, ಅಲ್ಲಿ ತುಂಬ ಚೆನ್ನಾಗಿತ್ತು ಮುಖವಾಡ. ನಾವು ಅದನ್ನು ಕೂಡ ಇನ್ನು ಈಸ್ಕೊಂಡಾದ್ಮೇಲೆ ಫಸ್ಟು ಸೀರೆ ನೋಡಿದ್ವಲ್ಲ, ಸೊ ಅದನ್ನು ತೊಗೊಂಡು ಬಂದು ಇನ್ನು ಆನ್ ದ ವೇ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಜ್ಯೂಸ್ ಕುಡಿಯೋಕ್ಕೆ ಬಂದು ಇನ್ನು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡಬೇಕು ಮನೆಗೆ. ಈ ಸೀರೆ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ? ಎಲ್ಲ ಹೆಣ್ಮಕ್ಳು ಅಷ್ಟೇ, ಒಂದು ಅಂಗಡಿಗೆ ಹೋಗಲ್ಲ, ಎಷ್ಟೊಂದು ಅಂಗಡಿ ನೋಡಿ ಯಾವ ಅಂಗಡೀಲಿ ಚೆನ್ನಾಗಿದೆ ಅಂತ ಅಲ್ವಾ ಫೈನಲಾಗಿ ಇಸ್ಕೋಬೇಕು. ಸೊ ನಾವು ಒಂದು 3 ಅಂಗಡಿ ಹುಡುಕ್ಬಿಟ್ಟು ಆಮೇಲೆ ಸೀರೆ ತೊಗೊಂಡು ಮನೆಗೆ ಹೊರಟು. ನೋಡಿ ಇದೇ ನಾವು ಸೀರೆ ತೊಗೊಂಡಿದ್ದು. ಇದು ನಮ್ಮ ನಾದಿನಿಗೆ ತೊಗೊಂಡಿದ್ದು ಸೀರೆ, ರೆಡ್ ಕಲರು. ಇವಾಗ ಚೆನ್ನಾಗಿದೆ ಅಲ್ವಾ ಟ್ರೆಂಡಿಂಗ್ ಸೀರೆ, ಅದಕ್ಕೆ ತುಂಬ ಚೆನ್ನಾಗಿತ್ತು ರೆಡ್ ಕಲರು. ಅದನ್ನು ಕೂಡ ಅವಳು ಇಸ್ಕೊಂಡ್ಳು. ಇದು ನಾವು ದೇವ್ರಿಗಂತ ತಂದಿರೋ ಸೀರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ. ಇದು ನನಗೆ ತುಂಬ ಇಷ್ಟ ಆಗೋಯಿತು. ನನಗೆ ನನ್ನ ನಾದಿನಿಗೆಲ್ಲ ಇಷ್ಟ ಆಯಿತು. ನೋಡಿ ಚೆನ್ನಾಗಿದೆ ಅಲ್ವಾ? ದೇವ್ರಿಗೆ ಉಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಹೇಗಿದೆ ಸೀರೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇನ್ನು ನನಗೆ ಅಂತ ಒಂದು ಮೂಗ್ನತ್ತು ಇಸ್ಕೊಂಡೆ, ಯಾಕಂದರೆ ನಾನು ಮೂಗು ಚುಚ್ಚಿದ್ದೆ, ಆದರೆ ಅದು ಹೋಗ್ಬಿಡ್ತು. ಅದಕ್ಕೆ ಈ ಥರನೇ ಹಾಕ್ಕೊಳ್ಳೋಣ ಅಂತ ಅದನ್ನು ಕೂಡ ಇಸ್ಕೊಂಡು ಬಂದೆ. ಇನ್ನು ನೋಡಿ ಇದೆ ನಾನು ತೊಗೊಂಡು ಬಂದಿದ್ದು ಮುಖವಾಡ. ಚೆನ್ನಾಗಿದೆ ಅಲ್ವಾ? ಇನ್ನು ಇಷ್ಟೇ ಇವತ್ತಿನ ಶಾಪಿಂಗ್ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.